ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 2 ಇನ್ ಧರ್ಮಸ್ಥಳ. ಸೊ ಇವತ್ತು ಬೇಗ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ಈಗ ನಾವು ದೇವ್ರ ದರ್ಶನಕ್ಕೆ ಹೋಗಬೇಕು. ಬಿಕಾಸ್ ನಮಗೆ ಇವತ್ತು ತುಲಾಭಾರ ಸೇವೆ ಇದೆ ನಂದು. ಸೊ 6 o'clock ಬಂದು ಕ್ಯೂನಲ್ಲಿ ನಿಂತ್ಕೊಳಕ್ಕೆ ಹೇಳಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ 5:30 ಈಗ ಎಲ್ಲ ಫುಲ್ ರೆಡಿ ಆಗಿದ್ದೀವಿ. ಈಗ ಹೋಗಬೇಕು, ಹೋಗಿ ನಾವು ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು. ಸೊ ತುಲಾಭಾರ ಸೇವೆ ಹೇಗಾಗುತ್ತೆ, ಅದು ಹೇಗೆ ನಾವು ಟಿಕೆಟ್ ತಗೋಬೇಕು, ಎಲ್ಲಿ ತಗೋಬೇಕು, ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಆಲ್ರೆಡಿ 6:30 ಆಗೋಗಿದೆ. ಈಗ ಕ್ಯೂನಲ್ಲಿ ನಿಂತ್ಕೋಬೇಕು. ಎಷ್ಟು ನಿಮಿಷ ತಗೊಂಡಿದ್ದೀನಿ ರೆಡಿ ಆಗೋಕ್ಕೆ? ನಾನು ಬೇಗ ರೆಡಿ ಆದ್ನಪ್ಪ. ಎಷ್ಟು? ಒಂದು 15 minutes ಅಷ್ಟೇ. ನಾನು 5 ನಿಮಿಷ ತಗೋಬೇಕು. ನಾನು ಏನು ಹಾಕಿಲ್ಲ. ಡಾಟ್ ಅಂಡ್ ಇದು ಟಿಂಟೆಡ್ ಸನ್ಸ್ಕ್ರೀನು, ಆಮೇಲೆ ಲಿಪ್ಸ್ಟಿಕ್ ಅಷ್ಟೇ, ಮತ್ತೆ ಹೇರ್ ಸ್ಟೈಲ್. ಅದೇನು ಹಾಕ್ತಾರೆ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಆಮೇಲೆ ನನ್ನ ಜ್ಯುವೆಲ್ರಿನ ಎಲ್ಲ ಮಾತಾಡ್ತಿದ್ದೆ. ಆ ಜ್ಯುವೆಲ್ರಿ ನಂದು ಮಾತಾಡಕ್ಕೆ. ನನ್ನ ಜ್ಯುವೆಲ್ರಿ ನಿನ್ ಮೇಲೆ ಮಾತಾಡ್ತಾ ಇದೆ ಅಷ್ಟೇ. ಅದು ಚೆನ್ನಾಗಿದೆ ಅಂತ ಬಿಸಾಕಿದ್ನ ನಾನು ತಗೊಂಡು ಅಪ್ಗ್ರೇಡ್ ಮಾಡ್ಕೊಂಡು ಹಾಕೊಂಡಿದ್ದೆ. ಶಳ ಗೈಸ್, ಇದು ಟೆಂಪಲ್ ಅಂದ್ರೆ ಇದ್ರ ಪಕ್ಕನೇ ಕೌಂಟರ್ ಇದೆ, ತುಲಾಭಾರ ಕೌಂಟರ್ ಅಂತ. ಸೊ ಇಲ್ಲಿ ಟಿಕೆಟ್ ತಗೊಳ್ಬೇಕು. ಸೊ ಟೈಮಿಂಗ್ಸ್ ನೋಡಿ ಇಲ್ಲಿ ಹಾಕಿದ್ದಾರೆ. ಬೆಳಗ್ಗೆ 8 ಗಂಟೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡು ನೀವು ಬೆಳಗ್ಗೆನೇ ಬರಬೇಕು. ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ದಿನ ಅದೇ ಟೈಮ್ ಇರುತ್ತೆ. ಸೊ ಟಿಕೆಟ್ ಇದಿದೆ, ಈ ಥರ ಇದೆ ಟಿಕೆಟು. ಇಲ್ಲಿ ಸಮಯ ಬರ್ತಿದ್ದಾರೆ ನೋಡಿ, 19:51 ಅಂತ. ಆ್ಯಂಡ್ ನನ್ನ ಹೆಸರು, ನನ್ನ ಏಜ್ ಬರ್ದಿದ್ದಾರೆ. ಸೊ ನಾವು ಬೇಳೆ ಕೊಡ್ತಿರೋದ್ರಿಂದ ಇಲ್ಲಿ ಎಷ್ಟು ಜನ ಅಂತ ಬರ್ದಿದ್ದಾರೆ ನೋಡಿ, 4+1 ಅಂತ. ಆಲ್ರೆಡಿ ಬೆಳಗ್ಗೆ ತುಂಬ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಇವತ್ತು ತುಂಬ ಜನ ಇದ್ದಾರೆ. ದರ್ಶನ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನು ಹೇಳ್ದೆ ಹೇಳು? ನಾನು ಒಂಥರ ಅಯ್ಯೋ ಇದು ಈ ಕಡೆ ಬಾ. ಏನೋ ಒಂಥರ ಉದ್ದುದ್ದು ಕಾಣಿಸ್ತೀನಿ, ನೀವೆಲ್ಲ ಕುಳ್ಕೊಳ್ಳೋಕ್ಕಿದ್ದೀರಾ ಅಂತ. ಬಾವಾಗಿಂತ ಉದ್ದ ಏನಿಲ್ಲ ಬಿಡು. ಫಾ ಹಿಂಗೆ ಎಫೆಕ್ಟ್ ಹಾಕ್ಲ ಫಾ ಅಂತ ಅಂದ್ರೂ ಎಷ್ಟು ಕುಳ್ಳಕ್ಕಿದೆ ಗೊತ್ತಾ, ಭುಜದ ತನಕ ಬರ್ತೀವಿ. ಫಾ ನಾವು ಈಗ ಕೌಂಟರ್ ಹತ್ರ ಹೋಗಿದ್ವಿ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕೆ. ಬಟ್ ಅವರು 7 o'clock ಕ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ವೆಯ್ಟ್ ಮಾಡ್ತಾ ಇದೀವಿ ಅವರು ಯಾವಾಗ ಕ್ಯೂನಲ್ಲಿ ಬಿಡ್ತಾರೆ ನಮಗೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಈ ಥರ ರೆಡಿ ಆಗಿದೆ. ಅವ್ರು ತಗೊಂಡ್ಬಂದಿದ್ದೆ ಬೇರೆ ಸ್ಯಾರಿ, ಹಾಕೊಂಡಿರೋದು ಬೇರೆ ಸ್ಯಾರಿ. ಶೆಕೆ ಅಂದ್ಬಿಟ್ಟು ज़ीरो सिविक सेंस गाइस, ज़ीरो सिविक सेंस. ऐसे वीडियो बना रहे हैं और बीच में घुस जाए तो सॉरी बोलने का कुछ नहीं है. ಇದು ಕನ್ನಡ ಯೂಟ್ಯೂಬ್ ಚಾನಲ್, ಹಿಂದಿ ಅಲ್ಲ. ನಿಂಗೆ ಹಿಂದಿ ಬರಲ್ಲ ಅಂತ ಹೇಳಿ. ನನಗೆ ಹಿಂದಿ ಬರುತ್ತೆ, ಇದು ಕನ್ನಡ ಚಾನಲ್. ಕನ್ನಡದಾಗೆ ಮಾತಾಡ. ನೋಡು, ಕನ್ನಡಕ್ಕೆ ಪ್ರಾಮುಖ್ಯತೆ. ನೀವು ಅಷ್ಟೇ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ. ಇಂಥವ್ರು ಮಾತೆಲ್ಲ ಕೇಳಬೇಡಿ. ಏನ ಸಿರಿಗನ್ನಡಂ ಗೇಳಿಗೆ ಸಿರಿಗನ್ನಡಂ ಬಾಳಿಗೆ. ಇವತ್ತು ಇವರ ಔಟ್ಫಿಟ್ ಈ ತರ ಪಂಚೆ ಹಾಕೊಂಡಿದ್ದಾರೆ. ನಮ್ಮ ಡ್ಯಾಡಿ ಫುಲ್ ಫಾರ್ಮಲ್ಸ್ ಅಲ್ಲಿ ಇದ್ದಾರೆ, ನಮ್ಮ ಮಮ್ಮಿ ಸ್ಯಾರಿ. ಸೊ ಔಟ್ಫಿಟ್ ಈ ತರ ಇದೆ. ನನ್ನ ತಂಗಿದು, ನಮ್ಮ ಹಸ್ಬೆಂಡ್ ಪಂಚೆ. ಈಗ ನನ್ನ ಔಟ್ಫಿಟ್ ತೋರಿಸ್ರಿ ಹಂಗೆ. ಇದು ನಮ್ಮ ಅಕ್ಕನ ಔಟ್ಫಿಟ್ ಕುಳ್ಳು ಕಾಣಿಸ್ತಿದ್ದಾರೆ. ಅದು ಹೆಂಗ್ ತೆಗಿಬೇಕು ವಿಡಿಯೋ ನಂಗೆ ಗೊತ್ತಾಗ್ತಿಲ್ಲ. ವಿಡಿಯೋ ತೆಗಿಯಕ್ಕೆ ಬರಲ್ಲ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ನಾವಿಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ನಮಗೆ ಈ ಕಡೆಯಿಂದ ಎಂಟ್ರಿ ಕೊಡ್ತಾರೆ. ಸೊ ಈ ಕಡೆಯಿಂದ ಎಂಟ್ರಿ ಬರಬೇಕು. ನಾವು ಬಂದು ಇವಾಗೆಲ್ಲ ಇಲ್ಲಿ ಕೂತಿದ್ದೀವಿ. ಸೊ ವಿ ಆರ್ ವೇಟಿಂಗ್. ಈಗ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ತುಲಾಭಾರ ಕೊಡೋರೆಲ್ಲ ಅವರು ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ತುಲಾಭಾರ ಸೇವೆಗೆ ನಾವು ಬೇಳೆ ಕೊಟ್ಟಿದ್ದು, ಅಂದರೆ ನಮ್ಮ ಅಪ್ಪನ ಹರಕೆ ಅದು. ಸೊ ಬೇಳೆ ಕೊಡ್ತಿದ್ದಾರೆ. ನನ್ನ ವೆಯ್ಟ್ ಏನಿದೆ ಅಷ್ಟು. ಸೊ 3 ಬಕೆಟ್ ಕೂಡ ಬೇಳೆ. 3ನೇ ಬಕೆಟ್ ಇಟ್ಟಾಗ ಹಾಗೆ ಮೇಲೋಗ್ತೀನಿ. ಆ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಫಸ್ಟ್ ಟೈಮ್ ನಾನು ಕೂಡ ತುಲಾಭಾರ ಸೇವೆ ಕೊಡ್ತಾ ಇರೋದು. ಅದು ಒಂದು ಆ ಫೀಲೇ ಬೇರೆ ಥರ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು ತುಲಾಭಾರ ಕೊಟ್ಟಿದ್ದು. ಚಿಕ್ಕ ಮಗು ಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಅವರು ತೂಗ್ತಾಯಿದ್ರು ಉಯ್ಯಾಲೆಯಲ್ಲಿ ಕೂರಿಸ್ಬಿಟ್ಟು. ನಂಗೆ ಉಯ್ಯಾಲೆಯಲ್ಲಿ ಕೂತ್ಕೊಳ್ಳೋದು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಬಟ್ ಆ ದೇವಸ್ಥಾನದಲ್ಲಿ ಅದೆಲ್ಲ ಒಂಥರ ಸಕ್ಕತ್ತಾಗಿತ್ತು. ತೀರ್ಥ ಸ್ನಾನ ಮಾಡಿಕೊಂಡು
ಏನು ಮಾಡಿಸ್ಕೊಂತಿದ್ದೆ ನೀನು? ಗಾಳಿ ಬರ್ತಿದೆ ತಾನೆ ಇಲ್ಲಿ? ಅದು ಆಯಿಲ್ ಥರ ಆಗ್ಬಿಡುತ್ತೆ ಅಂತ ಪಾನಲ್ಲಿ ಟ್ರೈ ಮಾಡ್ಕೊತಾ ಇದ್ದೀನಿ. ಯಪ್ಪ 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 ಪಾ. ಗೈಸ್, ಇದೆ ಸಹ್ಯಾದ್ರಿ ಗೆಸ್ಟ್ ಹೌಸ್ ನಾವು ಸ್ಟೇ ಆಗಿರೋದು. ಸೊ ಅಲ್ಲೇ ಪಕ್ಕದಲ್ಲೇ ಅಯೋಧ್ಯೆ ಆತಿಥ್ಯ ಅಂತ ಇದೆ. ಸೊ ಇಲ್ಲಿ ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇತಿಹಾಸ ಟಿಫನ್ ಮಾಡಿಕೊಂಡು ನಾವು ಅಲ್ಲೇ ಇದ್ದಿದ್ದು ರಾಮನ್ ಟೆಂಪಲ್ಗೆ ಹೋಗಿ ಅದಾದಮೇಲೆ ಈ ಸೂರ್ಯನಾರಾಯಣ ಟೆಂಪಲಿಗೆ ಬಂದಿದ್ದೀವಿ. ಸೊ ಸೂರ್ಯನಾರಾಯಣ ಟೆಂಪಲಲ್ಲಿ ಪೂಜೆ ಮುಗಿಸ್ಕೊಂಡು ನನ್ನ ತಂಗಿಗೆ ಫುಲ್ ಜಾರ್ ಸೋಡಾ ಟ್ರೈ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ನನ್ನ ತಂಗಿಗೆ ನಮ್ಮ ಪಪ್ಪಂಗೆ ಅವರಿಬ್ರಿಗೂ ಕೂಡ ಟ್ರೈ ಮಾಡಿಸಿದ್ವಿ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಬಟ್ ಈ ಟೈಮ್ ಮಡ್ಕ ಸೋಡಾ ಟ್ರೈ ಮಾಡಿದೆ. ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಖಾರ, ಮೆಣಸಿನ್ಕಾಯ್ದು ಘಾಟ್ ಹೊಡೆಯುತ್ತೆ. ಸೊ ಅದಾದಮೇಲೆ ಸೂರ್ಯ ಟೆಂಪಲ್ ಆದಮೇಲೆ ನಾವು ಕೊರಗಜ್ಜ ಟೆಂಪಲಿಗೆ ಹೋಗಿದ್ವಿ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ನಾವು ರಿಟರ್ನ್ ಮತ್ತೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ 1 to 3 hours ನಾವು ಎಲ್ಲ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಧರ್ಮಸ್ಥಳದಲ್ಲೇ ಮಾಡಿಕೊಂಡು ನಾವು ಕುಕ್ಕೆಗೆ ಹೊರಟ್ವಿ. ಆನ್ ದ ವೇ ನಾವು ಸೌತಕ ಟೆಂಪಲ್ ಕೂಡ ಹೋದ್ವಿ. ಬಿಕಾಸ್ ಕುಕ್ಕೆನಲ್ಲಿ ನಮಗೆ ಸಂಜೆ ಇನ್ನೊಂದು ಸೇವೆ ಇದೆ. ಸೊ ಆ ಸೇವೆ ಇರೋದು ಸಂಜೆ, ಹಾಗಾಗಿ ನಾವು ಸಂಜೆ ಕುಕ್ಕೆಯಲ್ಲಿ ಇರಬೇಕಾಗಿರೋದ್ರಿಂದ ಇಲ್ಲೇ ಸ್ವಲ್ಪ ಲೇಟ್ ಮಾಡಿದ್ವಿ. ಗೈಸ್, ಈಗ ಸೌತಡ್ಕ ಗಣಪತಿಗೆ ಬಂದಿದ್ದೀವಿ. ಸೊ ಸೌತೆಕಾಯಿನ ನಾವು ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಈಗ ದರ್ಶನ ಮಾಡೋಕ್ಕೆ ಹೋಗ್ಬೇಕು. ಗೈಸ್, ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ನಾವು ಧರ್ಮಸ್ಥಳದಲ್ಲಿ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗಿ ಆಮೇಲೆ ಬರ್ತಾ ನಾವು ಕೊರಗಜ್ಜ ಟೆಂಪಲ್ಗೆ ಹೋಗಿ ಅಲ್ಲಿಂದ ಸೌತಡ್ಕ ಹೋಗಿ ನೆಕ್ಸ್ಟ್ ಫೈನಲ್ ಡೆಸ್ಟಿನೇಷನ್ ನಾವು ಕುಕ್ಕೆಗೆ ಬಂದಿದ್ದೀವಿ. ಸೊ ಇಲ್ಲಿ ಸಂಜೆ ರಥೋತ್ಸವ ಇದೆ. ನಾವು ರಥನ ಎಳಿಸ್ತಾ ಇದ್ದೀವಿ. ಸೊ ಹಾಗಾಗಿ 7 o'clock ರಥೋತ್ಸವ ಇರೋದು. ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ. ಸೊ ಬನ್ನಿ ಹೋಗೋಣ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಕಾಲ್ ನೆಲಕ್ಕೆ ಇಡಕ್ಕಾಗ್ತಿಲ್ಲ. ಹೆಂಗಿದೆ ಅಮ್ಮ ಬಿಸಿಲು? ಸಿಕ್ಕಾಪಟ್ಟೆ ಬಿಸಿಲು ನಡಿಯಕ್ಕಾಗ್ತಿಲ್ಲ. ಇಲ್ಲಿ ನೋಡಿ ಹೆಂಗ್ ಓಡ್ತಿದ್ದಾರೆ. ನನ್ನ ತಂಗಿ ನೋಡಿ ಹೆಂಗ್ ಓಡ್ತಿದ್ದಾರೆ ಬಿಸಿಲಿಗೆ. ಇಲ್ಲಿ ಶಾಪ್ ಹತ್ರ ಏನೋ ನೋಡ್ತಿದ್ದಾರೆ. ಹೆಂಗಿದೆ ಬಿಸಿಲು? ಐಸ್ ಕ್ರೀಮ್ ತಿಂತೀಯ? ಬಿಸಿಲು ಹೆಂಗಿದೆ? ಸೊ ನಾವು ಫಸ್ಟ್ ಟಿಕೆಟ್ ತಗೋಬೇಕು ರಥೋತ್ಸವ ಮಾಡ್ಸೋದಕ್ಕೆ. ಅದು 5 o'clock ಇಂದಾನೆ ಸ್ಟಾರ್ಟು. ಮುಗಿಯುತ್ತೆ. ಏನು ಟಿಕೆಟ್ ಕೊಡೋದು 5 o'clock ಮುಗಿಯುತ್ತೆ. ಸೊ ಹೋಗಿ ತಗೋಬೇಕು. ಯಾವುದೋ ಫಂಕ್ಷನ್. ಗೈಸ್, ಇದು ನಮ್ಮ ರಥೋತ್ಸವದ್ದು ಟಿಕೆಟು ಈ ಥರ ಇದೆ. ತುಂಬ ಉತ್ಸವ ಇದೆ. ಅದರಲ್ಲಿ ನಾವು ತಗೊಂಡಿರೋದು ಬಂಡಿ ಉತ್ಸವ, ಪಲ್ಲಕ್ಕಿ ಉತ್ಸವ ಮತ್ತು ಸ್ಪೆಷಲ್ ಪೂಜೆ ಮಾಡಿಸೋರು ಎಲ್ಲರೂ 7 o'clock ಒಳಗಡೆ ಬಿಟ್ಬಿಡ್ತಾರೆ. ಸೊ ನಾವು ಒಳಗಡೆ ವೆಯ್ಟ್ ಮಾಡಬೇಕು. 7 o'clock ಆದಮೇಲೆ ನಮಗೆ ಒಳಗೆ ಬಿಡೋದಿಲ್ಲ. ಸೊ ನಮಗೆ ಅಲ್ಲೇ ಟೆಂಪಲ್ ಒಳಗಡೆ ನಾವು ಕುತ್ಕೊಂಡು ವೆಯ್ಟ್ ಮಾಡಬೇಕು. ಅದಾದಮೇಲೆ 8 o'clock ಏನೋ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಡೀತಾ ಇರೋದು ಪಲ್ಲಕ್ಕಿ ಉತ್ಸವ. ಸೊ ಪಲ್ಲಕ್ಕಿ ಉತ್ಸವ ಆದಮೇಲೆ ನಮ್ಮದು ಬಂಡಿ ಉತ್ಸವ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ನೋಡಿ ಪಲ್ಲಕ್ಕಿ. ಅದು ಪಲ್ಲಕ್ಕಿ ಉತ್ಸವ ಇರುತ್ತೆ. ನೆಕ್ಸ್ಟ್ ಈಗ ನಮ್ಮದು ಬಂಡಿ ಉತ್ಸವಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ ದೇವ್ರನ್ನ. ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಇದರಲ್ಲಿ ಉತ್ಸವಕ್ಕೆ ಕೊಟ್ಟಿರೋರಿಗಿಂತ ಜಾಸ್ತಿ ನಾರ್ಮಲ್ ದರ್ಶನಕ್ಕೆ ಬಂದಿರೋರೇ ಇರ್ತಾರೆ. ಅವರೆಲ್ಲ ಲೈಕ್ ನೋಡೋಕ್ಕೆ ಅಂತ ನಿಂತ್ಕೊಂಡಿರ್ತಾರೆ. ಸೊ ಈಗ ನೋಡ್ತಿರ್ಬೋದು ನೀವು ದೇವ್ರನ್ನ ಪಲ್ಲಕ್ಕಿ ಉತ್ಸವದಿಂದ ಈಗ ರಥಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ. ಈ ಆನೆ ಅಂತೂ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತೇವೆ ಗೊತ್ತಾ ಗೈಸ್. ಹಿಂಗೆ ರೌಂಡ್ ಬರ್ತಾ ಫುಲ್ಲು ನೀಟಾಗಿ ಬೇಬಿ ಥರ ಡ್ಯಾನ್ಸ್ ಮಾಡ್ತಾ ಇರತ್ತೆ. ಎಷ್ಟು ಫಾಸ್ಟಾಗಿ ಹೋಗೋದು ಗೊತ್ತಾ ಆನೆ. ನಮಗಂತೂ ಅದು ಆನೆಗೆ ಬೀಟ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾಯಿತ್ತು. ಸೊ ಈ ರಥನ ನಾವು ಎಳಿಬೇಕು. ನಾವು ಯಾರ್ಯಾರು ರಥೋತ್ಸವಕ್ಕೆ ನಾವು ಬಿಲ್ ಪೇ ಮಾಡಿರ್ತೀವಿ ಅವ್ರನ್ನ ಮಾತ್ರ ಬಿಡ್ತಾರೆ. ಇಲ್ಲಿ ತುಂಬ ಸ್ಟ್ರಿಕ್ಟಾಗಿ ಇದ್ದಾರೆ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಮತ್ತು ಇನ್ನೂ ಯಾರೋ 1-2 ಫ್ಯಾಮಿಲಿ ಮಾತ್ರ ಇದ್ದರು. ನಾನು ನಮ್ಮಪ್ಪ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಫುಲ್ಲು ಸ್ಟಾರ್ಟಿಂಗಲ್ಲೇ ಸೆಕ್ಯೂರಿಟಿ ಇದ್ರಲ್ಲ ಈ ಕಡೆ ಲೆಫ್ಟಲ್ಲಿ ನಿಂತಿದ್ದೀವಿ. ಹಾಗಾಗಿ ನಾವು ವೀಡಿಯೋದಲ್ಲಿ ಕಾಣಿಸ್ತಿಲ್ಲ. ನಮ್ಮಮ್ಮ ನೋಡ್ಬೋದು ನೀವು, ಸ್ವಲ್ಪ ಕಾಣಿಸ್ತೀನಿ ನಾನು ಅಷ್ಟೇ. ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡು ಹಿಂದೆ ನಿಂತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಹಸ್ಬೆಂಡ್ ನಮ್ಮ ಮಮ್ಮಿ ಕಾಣಿಸ್ತಿದ್ದಾರೆ. ಸೊ ಈ ಹತ್ರ ನಾವೇ ಎಳಿಬೇಕು. ಸೊ ಸಿಕ್ಕಾಪಟ್ಟೆ
ಸುಸ್ತಾಗತ್ತೆ. ನಾನಂತೂ ಫಸ್ಟ್ ಟೈಮ್ ರಥ ಎಳೆದಿದ್ದು, ಮತ್ತು ಆ ರಥ ಎಳೆದ್ಮೇಲೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಮನಸ್ಸಿಗೆ ಒಂಥರ ಪಾಸಿಟಿವಿಟಿ, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಈ ರಥೋತ್ಸವನೂ ಕೂಡ ನಮ್ಮ ತಂದೆನೇ ಮಾಡಿಸಿದ್ದು.